ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 23ನೇ ಪ್ರಶ್ನೆ. ಮಾನವರಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಒಳನಾಟುವಿಕೆ ಎಂದರೇನು ಅಂತ ಕೇಳ್ತಿದ್ದಾರೆ. ಮಾನವರಲ್ಲಿ ಸಂತಾನೋತ್ಪತ್ತಿ, ಇಲ್ಲಿ ಒಳನಾಟುವಿಕೆ ಅಂದ್ರೇನು? ಭ್ರೂಣವು ಬೆಳವಣಿಗೆಗೆ ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಳ್ಳುವುದನ್ನು ಒಳನಾಟುವಿಕೆ ಎನ್ನುವುದು. ಭ್ರೂಣ ಉಂಟಾಗಿರ್ತದಲ್ಲ, ಅದು ಹೆಚ್ಚಿನ ಬೆಳವಣಿಗೆಗೆ ಪೋಷಣೆಯನ್ನ ಪಡೆದುಕೊಳ್ಳುವಂತಹ ಅಗತ್ಯವಿರ್ತದೆ. ಹಾಗಾಗಿ ಅದು ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಳ್ಳುತ್ತೆ. ಇದನ್ನ ಒಳನಾಟುವಿಕೆ ಅಂತ ಹೇಳ್ತೀವಿ. ಈಗ ಏನಾಗ್ತದೆ, ಅಂಡಾಣು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತದೆ, ಅಂಡನಾಳಕ್ಕೆ ಹೋಗ್ತದೆ, ಅಲ್ಲಿ ವೀರ್ಯಾಣು ಬಂದು ಸಮ್ಮಿಳನ ಆಯ್ತು ಅಂತ ಇಟ್ಕೊಳ್ಳಿ, ನಿಷೇಚನ ಆಗಿದೆ. ಆ ಸಂದರ್ಭದಲ್ಲಿ ನಿಷೇಚನದ ನಂತರದ ಪ್ರಕ್ರಿಯೆ ಏನು? ಯುಗ್ಮಜ ಉಂಟಾಗುವಂತದ್ದು. ಎರಡು ಲಿಂಗಾಣುಗಳು, ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳು ಸೇರಿ ಸಮ್ಮಿಳನ ಹೊಂದಿ ಒಂದೇ ಕೋಶ ಕೇಂದ್ರ ಆಗ್ತದೆ ಅಲ್ವಾ? ಅದನ್ನ ಯುಗ್ಮಜ ಅಂತ ಕರಿತೀವಿ. ಮೊದಲು ನಿಷೇಚನ, ನಿಷೇಚನದಿಂದ ಯುಗ್ಮಜ ಉಂಟಾಗ್ತದೆ. ಆಮೇಲೆ ಯುಗ್ಮಜದಲ್ಲಿರುವಂತಹ ಒಂದೇ ಕೋಶ ಕೇಂದ್ರ ಏನಾಗ್ತದೆ, ಪದೇ ಪದೇ ವಿಭಜನೆಯನ್ನ ಹೊಂದುತ್ತಾ ಭ್ರೂಣವಾಗಿ ಬೆಳವಣಿಗೆ ಆಗ್ತದೆ. ಈಗ ಈ ಭ್ರೂಣ ಮತ್ತೊಂದಿಷ್ಟು ಬೆಳವಣಿಗೆಯನ್ನ ಹೊಂದಬೇಕು. ಅದಕ್ಕೆ ಕಣ್ಣು, ಮೂಗು, ಬಾಯಿ, ಕೈ, ಕಾಲು ಈ ರೀತಿ ಬೇರೆ ಬೇರೆ ಅಂಗಾಂಶಗಳು ಮತ್ತೆ ಅಂಗಗಳೆಲ್ಲ ಬರ್ಬೇಕಲ್ವಾ? ಅದಕ್ಕೆ ಸರಿಯಾದ ಪೋಷಣೆ ಬೇಕು. ಅದಕ್ಕೆ ಊಟ ಮಾಡ್ಬೇಕಂದ್ರೆ ಕೈ ಕಾಲೆಲ್ಲ ಇರೋದಿಲ್ಲ, ಅದಕ್ಕೆ ಪೋಷಣೆ ಬೇಕಲ್ಲ. ಆ ಪೋಷಣೆಯನ್ನ ಒದಗಿಸ್ಲಿಕ್ಕೆ ಗರ್ಭಾಶಯದ ಒಳಗೋಡೆಗೆ ಅದು ಅಂಟಿಕೊಳ್ಳಬೇಕು. ಅದನ್ನ ಒಳನಾಟುವಿಕೆ ಅಂತ ಕರೆಯಲಾಗುತ್ತೆ. ಥ್ಯಾಂಕ್ ಯು.